ही कहा है और आप विश्वास कीजिए ये तो कूटनीतिक निर्णय है। इन निर्णयों के कारण भी पाकिस्तान परेशान होगा और आगे की कार्रवाई भी कठोर होगी। जैसे पहले हुआ था इस प्रकार की घटनाएं फिर से पाकिस्तान के ऊपर हमला करके किए जाएगी, ऐसा मेरा विश्वास है। आप विश्वास रखिए, इस घटना का बदला लेंगे। आपको ऑल पार्टी मीटिंग आज 6 बजे बुलाए हैं, ऑल पार्टी मीटिंग पार्लियामेंट में होगी। आपको लगता है कि एक सख्त कार्रवाई जो पाकिस्तान के खिलाफ होना चाहिए वो होगा? मुझे विश्वास है कि सर्वदलीय बैठक आज बुलाई गई है सरकार के द्वारा और भारत के सभी राजनीतिक दल इस घटना को लेकर के उद्वेलित है, गुस्से में है और सरकार को कठोर कदम उठाने के लिए कहेंगे और भारत सरकार कठोर कदम उठाएगी। ಶಿವಮೊಗ್ಗ ತಲುಪಿದ ಮಂಜುನಾಥ್ ರಾವ್ ಮೃತದೇಹ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಬಲಿಯಾದಂತಹ ಶಿವಮೊಗ್ಗದ ಮಂಜುನಾಥ್ ರಾವ್ ಪಾರ್ಥಿವ ಈಗ ಶಿವಮೊಗ್ಗ ತಲುಪಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಶಿವಮೊಗ್ಗದಿಂದ ಲೈವ್ ದೃಶ್ಯ ಇದು. ಮಂಜುನಾಥ್ ರಾವ್ ಪಾರ್ಥಿವ ಶಿವಮೊಗ್ಗ ತಲುಪಿದೆ. ಬೆಳಗಿನ ಜಾವ ಬೆಂಗಳೂರು ಏರ್ಪೋರ್ಟ್ಗೆ ಬಂದಿಳಿದಂತ ಪಾರ್ಥಿವ ಅನಂತರ ಆಂಬ್ಯುಲೆನ್ಸ್ನಲ್ಲಿ ಶಿವಮೊಗ್ಗಕ್ಕೆ ತರಲಾಯಿತು. ಈಶ್ವರಪ್ಪ ಅವರಿದ್ದಾರೆ, ಮಂಜುನಾಥ್ ರಾವ್ ಅವರ ಮಗನನ್ನ ಸಂತೈಸ್ತಾ ಇದ್ದಾರೆ. ಮಂಜುನಾಥ್ ಅವರ ಪತ್ನಿ ಪಲ್ಲವಿ, ಮಗ ಅಭಿಜಯ್, ಈಶ್ವರಪ್ಪ ಕೂಡ ಇದ್ದಾರೆ ಅಲ್ಲೇ. ಮಂಜುನಾಥ್ ಅವರ ನಿವಾಸದ ಬಳಿ ಅಂತಿಮ ದರ್ಶನಕ್ಕೆ ಸಿದ್ಧತೆ ಆಗಿದೆ. ಸೇರಿರುವಂತಹ ಜನರನ್ನ ನೋಡ್ತಾ ಇದ್ದೀರಿ ನೀವು. ಪಹಲ್ಗಾಮ್ನಲ್ಲಿ ಆದಂತಹ ದಾಳಿಯ ನಂತರ ಒಬ್ಬರು ಮೃತ ಅಂತ ಏನು ಬಂತು, ಆ ಹೆಸರೇ ಮಂಜುನಾಥ್ ರಾವ್ ಹೆಸರಾಗಿದೆ. ಕಾಶ್ಮೀರ ಪ್ರವಾಸಕ್ಕಂತ ಹೋಗಿ ಮಗನ ರಿಸಲ್ಟ್ ಬಂದಿತ್ತು 97%. ಆ ಖುಷಿಯಲ್ಲಿ ಕಾಶ್ಮೀರ ಪ್ರವಾಸ ಮಾಡಿಕೊಂಡು ಬರೋಣ ಅಂತ ಹೋದ ದಂಪತಿ ಖುಷಿಯಾಗಿ ಈಗ ಹೆಂಡತಿ ಮತ್ತು ಮಗ ಮಾತ್ರ ವಾಪಸ್ಸಾಗಿದ್ದಾರೆ. ಮನೆ ಮಗ ಹೆಣವಾಗಿ ವಾಪಸ್ಸಾಗಿದ್ದಾರೆ. ಶಿವಮೊಗ್ಗ ತಲುಪಿದೆ ಮಂಜುನಾಥ್ ಪಾರ್ಥಿವ. ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಬೆಳಿಗ್ಗೆ ಅಷ್ಟೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿ ಉಗ್ರರ ಅಟ್ಯಾಕ್ನ ಭೀಕರತೆ ಹೇಗಿತ್ತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಒಂದು ಸೆಕೆಂಡ್ ಕೂಡ ಗುಂಡು ತಗುಲಿದ ನಂತರ ಗಂಡನ ಜೀವ ಉಳಿಲಿಲ್ಲ. ಒಂದು ಸೆಕೆಂಡ್ ಕೂಡ ಅವರ ಜೀವ ಇಲ್ಲ. ಫೈರಿಂಗ್ ಆದ ತಕ್ಷಣ ಜೀವ ಹೋಗಿದೆ. ಕೊನೆಯದಾಗಿ ಒಂದು ಮಾತಾಡೋದಕ್ಕೂ ಆಗಲಿಲ್ಲ ಅಂತ ಕಣ್ಣೀರು ಹಾಕಿದ್ರು. ಗುಂಡು ತಗುಲಿದ ತಕ್ಷಣ ಕುತ್ತಿಗೆ ಭಾಗಕ್ಕೆ ಗುಂಡು ತಗುಲುತ್ತೆ, ಇಡೀ ಮೈ ರಕ್ತ ಸಿಕ್ತವಾಗಿತ್ತು. ಹೇಳ್ತಾ ಇದ್ರು ಹಾಕಿರೋ ಬಟ್ಟೆ, ಪಲ್ಲವಿ ಅವ್ರು ಹೇಳ್ತಾ ಇದ್ರು ತಾನು ಹಾಕಿರೋ ಬಟ್ಟೆ ಸಹ ರಕ್ತ ಸಿಕ್ತಾಗಿದೆ, ಅದನ್ನ ಹಾಗೆ ಇಡ್ತೀನಿ, ಯಾವತ್ತೂ ತೊಳೆಯಲ್ಲ ಅದನ್ನ ಅಂತ ಘೋರವಾದ ನೆನಪಿನೊಂದಿಗೆ ವಾಪಸ್ ಬಂದಿದ್ದಾರೆ. ಸುಂದರವಾದ ಮೆಮೊರೀಸ್ ಗಳನ್ನ ಕಟ್ಕೊಳ್ಳೋದಕ್ಕೆ ಅಂತ ಕಾಶ್ಮೀರಿಗೆ ಹೋಗಿದ್ದಂತ ದಂಪತಿ ಕರಾಳ ನೆನಪಿನ ಜೊತೆ ವಾಪಸ್ಸಾಗಿದ್ದಾರೆ. ಶಿವಮೊಗ್ಗ ತಲುಪಿದೆ ಮಂಜುನಾಥ್ ರಾವ್ ಪಾರ್ಥಿವ. ಮಂಗಳವಾರ ಆದಂತ ಘಟನೆ, ಮಂಗಳವಾರ ಮಧ್ಯಾಹ್ನ ಸಂಜೆ ಅಷ್ಟೊತ್ತಿಗೆ ಮಂಜುನಾಥ್ ರಾವ್ ಅವರ ಸಾವಿನ ಸುದ್ದಿ ಎಲ್ಲರಿಗೂ ಗೊತ್ತಾಗಿತ್ತು. ಪಾರ್ಥಿವ ಇವತ್ತು ಗುರುವಾರ ಬಂದಿದೆ. ಆ ಕುಟುಂಬ ಮನೆ ಮಗನನ್ನ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇತ್ತು. ಕೊನೆ ಬಾರಿ ಈಗ ತಲುಪಿದೆ ಶಿವಮೊಗ್ಗ ಮಂಜುನಾಥ್ ಅವರ ಪಾರ್ಥಿವ. ಜನ ಹೇಗೆ ಸೇರಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಿ ನೀವು. 28 ಜನರನ್ನ ಬಲಿ ತೆಗೆದುಕೊಂಡಂತ ಟೆರರ್ ಅಟ್ಯಾಕ್ ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ನಡೆದಿತ್ತು.
ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ಅಂತಿಮ ದರ್ಶನಕ್ಕೆ ಸಿದ್ಧತೆ ಆಗಿದೆ. ಮಧ್ಯಾಹ್ನದ ನಂತರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಪಾರ್ಥಿವವನ್ನ ಹೊರಗಡೆ ತೆಗೆಯಲಾಗ್ತಾ ಇದೆ. ವಯಸ್ಸಾದ ತಾಯಿ ಇದ್ದಾರೆ, ತಂಗಿಯರಿದ್ದಾರೆ. ಮನೆಯ ಇಡೀ ಜವಾಬ್ದಾರಿಯನ್ನ ಹೊತ್ತಿದ್ದ ಮಗ ಹೆಣವಾಗಿ ವಾಪಸ್ಸಾಗಿದ್ದ. ಇಡೀ ಕುಟುಂಬ, ಇಡೀ ಊರಿಗೆ ಊರೇ ಕಣ್ಣೀರು ಹಾಕ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.